ಮೂರನೇ ಸುದ್ದಿ, ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ ಪ್ರಯತ್ನಗಳು ಹೆಂಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮೂರನೇ ಸುದ್ದಿ ಇದೆ. ಯಾವ ಕಾರಣಕ್ಕಾಗಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಇರಬಾರ್ದು ಅಂತ ಇರಾನ್ ಅವರು ಬಯಸ್ತಾ ಇದ್ದಾರೆ. ಬೆಂಜಮಿನ್ ನೆತನ್ಯಾಹು ಕೂಡ ಇರಬಾರ್ದು, ಅವರನ್ನು ಹತ್ಯೆ ಮಾಡಬೇಕು, ಆ ವ್ಯಕ್ತಿ ಭೂಮಿ ಮೇಲೆ ಇರೋದಕ್ಕೆ ಅರ್ಹರಲ್ಲ. ಯಾಕೆ? ನಮ್ಮ ನಾಯಕರನ್ನೆಲ್ಲ ಮುಗಿಸ್ಬಿಟ್ಟಿದ್ದಾರೆ ಅಂತ. ಇತ್ತೀಚೆಗೆ ಇರಾನ್ನ ಸಂಸತ್ನಲ್ಲಿ ಒಂದು ಕಾನೂನಾತ್ಮಕವಾಗಿ ಇದನ್ನು ಪಾಸ್ ಮಾಡೋ ಪ್ರಯತ್ನ ಮಾಡಿದರು. ಏನು ಅಂತ ಹೇಳಿದರೆ, ಯಾರು ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡ್ತಾರೆ, ಅವರನ್ನು ಮುಗಿಸ್ತಾರೆ, ಅವರಿಗೆ ಇನಾಮ್ ಕೊಡ್ತೀವಿ, ಬಹುಮಾನ ಕೊಡ್ತೀವಿ ಅಂತೆಲ್ಲ ಪಾಸ್ ಆಗಿದ್ದನ್ನು ನೋಡಿದ್ದೀವಿ. ಇದೀಗ ಆ ಮುಖಾಂತರ ಇರಾನ್ ಬೆಂಬಲಿತ ಪಡೆಗಳು ಒನ್ಸ್ ಅಗೇನ್ ಮರಣ ಶಾಸನ ಬರೆಯುವ ಹಂತಕ್ಕೆ ಹೋಗ್ತಾ ಇರೋದು. ಮತ್ತೊಂದು ಬಾರಿ ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಿದರೆ ಅವರ ಪತ್ನಿಯ ಫೋಟೋಗಳು ಕೂಡ ಇರಾನ್ನ ಬೀದಿ ಬಿಗಡೆಗಳೆಲ್ಲ ರಾರಾಜಿಸ್ತಾ ಇದೆ. ಆ ವಿಚಾರಕ್ಕೆ ಬರ್ತೇನೆ. ಇದೀಗ ಇವರು ಒನ್ಸ್ ಅಗೇನ್ ಇನಾಮು ಘೋಷಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಡೆತ್ ಪ್ಲಾನ್ ಮಾಡಿರೋದು. ಏನಿದು ಡೆತ್ ಪ್ಲಾನ್? ಎಲ್ಲದರ ಬಗ್ಗೆಯೂ ಕೂಡ ಮೂರನೇ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಟ್ರಂಪ್ ತಲೆಗೆ 83 ಕೋಟಿ ರೂಪಾಯಿ ಇನಾಮ್ ಕೊಟ್ಟಿರೋದು. ಬರೋಬ್ಬರಿ 83 ಕೋಟಿ ರೂಪಾಯಿ, $10 ಮಿಲಿಯನ್ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ? 28ನೇ ತಾರೀಕಿಗೆ ಅವರ ನಾಯಕರನ್ನು ಕಳೆದುಕೊಂಡಿದ್ದರ ಕಾರಣಕ್ಕಾಗಿ. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಗ್ರೂಪ್ನಿಂದ ಆತಂಕಕಾರಿಯಾದಂತಹ ಪ್ರೇರಣೆಯನ್ನು ಕೊಟ್ಟಿರೋದಿದು. 83 ಕೋಟಿ ರೂಪಾಯಿ. IRI ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಅಂತ ನಾವೇನು ಕರಿತೀವಿ, ಅವರೆಲ್ಲ ಘೋಷಣೆ ಮಾಡಿದ್ದಾರೆ. ಅಂದರೆ 2020ರಲ್ಲಿ ಅಮೆರಿಕ ಒಂದು ಡ್ರೋನ್ ದಾಳಿ ನಡೆಸಿತು. ನಾವು ಅನೇಕ ಬಾರಿ ಮಾತನಾಡಿದ್ದೀವಿ. ಇರಾನ್ನ ಉನ್ನತ ಕಮಾಂಡರ್ ಕಾಸಿಂ ಸುಲೈಮಾನಿ ಮತ್ತು ಇರಾಕ್ನ ಸಶಸ್ತ್ರ ಗುಂಪಿನ ನಾಯಕ ಅಬು ಮಹದಿ ಅಲ್ ಮಹಾಂದೀಸ್ ಅಂತ ಈ ಇಬ್ಬರು ವ್ಯಕ್ತಿ ಹತರಾಗಿದ್ದರು. ಇತ್ತೀಚೆಗೆ ಇರಾಕ್ನ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡಿದರು. ಎಲ್ಲಿ? ಅಮೆರಿಕಾದ ಶ್ವೇತಭವನದಲ್ಲಿ. ಆಗ ಈ ಇಬ್ಬರನ್ನ ಹತ್ಯೆ ಮಾಡಿದ್ದರ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರಂತೆ ಪ್ರಧಾನಿಗಳ ಎದುರುಗಡೆ. ಏನಂತ ಹೇಳಿದ್ರು ಅವರು? ನಾನು ನಿಮಗೆ ದೊಡ್ಡ ಉಪಕಾರ ಮಾಡಿದಲ್ವಾ? ಏನದರ ಸಾರಾಂಶ? 2020ರಲ್ಲಿ ಇರಾಕ್ನ ಬಾಗ್ದಾದ್ ವಿಮಾನ ನಿಲ್ದಾಣದ ಬಳಿ ನಾನೇನು ಡ್ರೋನ್ ಆದೇಶ ಕೊಟ್ಟೆ, ಅದನ್ನು ನೆನಪು ಮಾಡಿಕೊಂಡ್ರು ಟ್ರಂಪ್. ಕಾಸಿಂ ಸುಲೈಮಾನಿ ಮತ್ತು ಇರಾಕ್ನ ಒಬ್ಬ ಅತ್ಯಂತ ಕೆಟ್ಟ ವ್ಯಕ್ತಿ ಅಂದರೆ ಅಬು ಮಹದಿ ಅಲ್ ಮಹಾಂದೀಸ್ ಎನ್ನುವಂಥ ವ್ಯಕ್ತಿಯ ಹತ್ಯೆಗೆ ನಾನು ಏನು ಕರೆ ಕೊಟ್ಟೆ, ಈ ಒಂದು ದಾಳಿಯಲ್ಲಿ ನಾನು ಮುಗಿಸೋದಕ್ಕೆ ಆದೇಶ ಕೊಟ್ಟಿದ್ದೆ, ಆ ಮುಖಾಂತರ ನಿಮಗೊಂದು ದೊಡ್ಡ ಉಪಕಾರ ಮಾಡಿದೆ ಅಲ್ವಾ ಅಂತ ಹೇಳಿ ಪ್ರಧಾನಿ ಜೈದಿ ಅವರನ್ನು ಹೆಮ್ಮೆಯಿಂದ ಕೇಳಿದ್ರಂತೆ ಡೊನಾಲ್ಡ್ ಟ್ರಂಪ್. ಇದಕ್ಕೆ ಜೈದಿ ಅವರು ಹೇಳಿದರು. ಜೈದಿ ಅವರು ಹೇಳ್ತಾರೆ, ಅಲ್ ಜೈದಿ, ಈ ಘಟನೆ ನಡೆದಾಗ ನಾನು ರಾಜಕೀಯದಲ್ಲಿ ಇರಲಿಲ್ಲ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಭೇಟಿಯ ಉದ್ದೇಶ ಅಮೆರಿಕ ಮತ್ತು ಇರಾಕ್ನ ಸಂಬಂಧವನ್ನು ಗಟ್ಟಿ ಮಾಡೋದು, ಉಭಯ ದೇಶಗಳ ರಾಜತಾಂತ್ರಿಕತೆ ಬಗ್ಗೆ ಮಾತನಾಡೋದಕ್ಕೆ ಮಾತ್ರ ಬಂದಿದ್ದೆ. ನಾನು 2020 ಘಟನೆ ಬಗ್ಗೆ ಮಾತನಾಡೋದಕ್ಕೆ ಬಂದಿಲ್ಲ ಅಂತ ಒಂದು ತೀಕ್ಷ್ಣವಾಗಿ ಅದರಿಂದ ನುಣುಚಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಆದರೆ ಯಾವಾಗ ಡೊನಾಲ್ಡ್ ಟ್ರಂಪ್ ನಾನು ಇರಾಕಿಗೆ ಉಪಕಾರ ಮಾಡಿದ್ದೀನಿ ಅಂತ ಶ್ವೇತ ಭವನದಲ್ಲಿ ಕುಳಿತುಕೊಂಡು ಮಾತನಾಡಿದ್ರಲ್ಲ, ಅದು ಈ ರೆಸಿಸ್ಟೆನ್ಸ್ ಪಡೆಗೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಯಿತು. ಹೀಗಾಗಿ ಈ ವ್ಯಕ್ತಿಯನ್ನು ಹತ್ಯೆ ಮಾಡಬೇಕು ಅಂತ ಅವರೊಂದು ಪ್ಲಾನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಟೆಹರಾನ್ನಲ್ಲಿ ಶವಪೆಟ್ಟಿಗೆಯ ಬಿಲ್ ಬೋರ್ಡ್ ಕಾಣಿಸ್ತಾ ಇದೆ. ಇತ್ತೀಚೆಗೆ ಈ ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆಯ ಸಮಯದಲ್ಲಿ ಕೆಂಪು ಬಾವುಟಗಳನ್ನು ಹಿಡಿದು ಡೊನಾಲ್ಡ್ ಟ್ರಂಪ್ ಅವರ ಚಿತ್ರವನ್ನೆಲ್ಲ ಪ್ರದರ್ಶನ ಮಾಡಿ ಹತ್ಯೆಗೆಲ್ಲವೂ ಕೂಡ ಅವರು ಮಾತನಾಡಿದ್ದನ್ನು ನೋಡಿದ್ದೀವಿ. ಇದೀಗ ನಾವು ನಿಮ್ಮನ್ನು ಕೊಲ್ತೀವಿ ಅಂತ ಇಂಗ್ಲೀಷ್ನಲ್ಲೆಲ್ಲ ನೇರವಾಗೆಲ್ಲ ಬರೆದಿದ್ದಾರೆ. ಬಿಲ್ ಬೋರ್ಡ್ಗಳನ್ನು ಹಾಕಿರೋದಿದು. ಟೆಹರಾನ್ನ ಪ್ರಮುಖ ವೃತ್ತಗಳಲ್ಲಿ ಶವಪೆಟ್ಟಿಗೆ ಬಿಲ್ ಬೋರ್ಡ್ಗಳನ್ನು ಇರಾನ್ ಸರ್ಕಾರ ಇತ್ತೀಚೆಗೆ ಅಳವಡಿಕೆ ಮಾಡಿದೆ ಅಂತೆ. ಏನಿದೆ ಬಿಲ್ ಬೋರ್ಡ್ನಲ್ಲಿ? ಟೆಹರಾನ್ನ ಅತ್ಯಂತ ಜನನಿಬಿಡ ಪ್ರದೇಶವಾದಂಥ ಎಂಗೆಲಾ ಸ್ಕ್ವೇರ್ ಮತ್ತು ವ್ಯಾಲಿಸ್ಟೇನ್ ಸ್ಕ್ವೇರ್ನಲ್ಲಿ ಈ ಬ್ಯಾನರ್ಗಳನ್ನು ಹಾಕಿದ್ದಾರೆ ಅವರು. ತೆರೆದ ಕಪ್ಪು ಶವಪೆಟ್ಟಿಗೆ ಒಳಗೆ ಟ್ರಂಪ್ ಅವರ ಮೃತದೇಹದ ರೂಪದಲ್ಲಿ ಅವರನ್ನೆಲ್ಲ ಮಲಗಿಸಲಾಗಿದೆ. ಅವರು ಕಣ್ಣು ಮುಚ್ಚಿದೆ, ಬಾಯಿ ಮುಚ್ಚಿದೆ, ತಲೆಯ ಕೂದಲೆಲ್ಲವೂ ಕೂಡ ಸಂಪೂರ್ಣವಾಗಿ ಕೆದರು ಹೋಗ್ಬಿಟ್ಟಿದೆ. ಅವರೊಂದು ಕೆಂಪು ಬಣ್ಣದ ಟೈ ಮೇಲೆ ಅವರ ಕೈಗಳನ್ನು ಇಡೋ ಸೇಮ್ ಹೆಂಗಿದೆ ಅಲ್ಲ ಫೋಟೋ, ಅವರು ಕೆಂಪು ಟೈ ಯಾವಾಗಲೂ ಹಾಕ್ತಾರೆ, ಇದೇ ರೀತಿಯಾಗಿ ಅದನ್ನೆಲ್ಲವನ್ನು ಕೂಡ ಹಾಕಲಾಗಿದೆ. ಇದರ ಜೊತೆಗೆ ಪರ್ಷಿಯನ್ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಕೆಲ ವಾಕ್ಯಗಳನ್ನು ಬರೆಯಲಾಗಿದೆ. ನಾವು ಟ್ರಂಪ್ ಅವರನ್ನು ಕೊಲ್ಲುತ್ತೇವೆ, ಟ್ರಂಪ್ನನ್ನು ಕೊಲ್ಲುತ್ತೇವೆ ಅಂತ ಬಿಳಿ ಅಕ್ಷರಗಳಲ್ಲಿ ಬರೆದಿದ್ದಾರೆ. ಮತ್ತೊಂದು ಕಡೆ ಪ್ಯಾಲೆಸ್ಟೈನ್ ಸ್ಕ್ವೇರ್ ಅಂತ ನಾನು ಹೇಳಿದೆ, ಅಲ್ಲಿ ಟ್ರಂಪ್ ಅವರ ಪತ್ನಿ ಮೆಲಾನಿಯಾ ಮತ್ತು ಅವರ 5 ಮಕ್ಕಳ ಚಿತ್ರಗಳ ಕೆಳಗೆ ಅಮೆರಿಕ ಧ್ವಜ ಹೊದಿಸಿದ ಶವಪೆಟ್ಟಿಗೆಗಳಿರುವಂಥ ಮತ್ತೊಂದು ಭೀಕರವಾದಂಥ ಬಿಲ್ ಬೋರ್ಡನ್ನೆಲ್ಲ ಹಾಕಲಾಗಿದೆ. ಯಾಕೆ ಈ ಬೋರ್ಡ್ಗಳನ್ನು ಹಾಕಲಾಗಿದೆ? ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತೀಕಾರದ ಉದ್ದೇಶ. ಅಯತಲ್ಲಾ ಅಲಿ ಖಮೇನಿ ಸೇರಿದಂತೆ ಅವರ ಕುಟುಂಬವನ್ನು ನಾಶ ಮಾಡೋ ಪ್ರಯತ್ನ, ಇರಾನ್ನ ಅನೇಕ ಅಧಿಕಾರಿಗಳೆಲ್ಲ ಮೃತಪಟ್ಟರು, ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಭಾಗವಾಗಿ ಎಲ್ಲ ಬೋರ್ಡ್ಗಳನ್ನೆಲ್ಲ ಹಾಕಿರೋದು. ಮತ್ತೊಂದು ಕಡೆ ಇರಾನ್ ಯುದ್ಧದ 2ನೇ ಇನ್ನಿಂಗ್ಸ್ ಆರಂಭ ಆಗಿರೋ ಘಟನೆ. 2ನೇ ಇನ್ನಿಂಗ್ಸ್ ಆರಂಭ ಆಗಿದೆ. ಇರಾನ್ ಜೊತೆ ಯಾವುದೇ ಒಪ್ಪಂದ ಇಲ್ಲ ಅಂತ ಟ್ರಂಪ್ ಹೇಳಿದರು. ಮೊನ್ನೆನೂ ಕೂಡ ಅದನ್ನು ಹೇಳಿದರು ನ್ಯಾಟೋ ಶೃಂಗಸಭೆಯಲ್ಲಿ. ಒನ್ಸ್ ಅಗೇನ್ ಪುನರಪ್ಪಿ ಹೇಳ್ತಾ ಇದ್ದಾರೆ, ಅವ್ರ ಜೊತೆ ನಾವು ಮಾತುಕತೆ ನಡೆಸಲ್ಲ, ಮಾತುಕತೆ ಎಲ್ಲ ವ್ಯರ್ಥ. ಇರಾನ್ ಬೆದರಿಕೆಗಳಿಗೆ ಅಮೆರಿಕ ಅಧ್ಯಕ್ಷ ಎಲ್ಲ ಬಗ್ಗಿಲ್ಲ. ಇಂಥ ಆಲೋಚನೆಗಳೇ ಇರಾನ್ ಸರ್ವನಾಶಕ್ಕೆಲ್ಲ ಕಾರಣ ಆಗಿದೆ. ರಷ್ಯಾ ಮತ್ತು ಇರಾನ್ ಪ್ರಚಾರದ ವಿರುದ್ಧ ಅಮೆರಿಕಾದಲ್ಲೆಲ್ಲ ಆಕ್ರೋಶ ಆಗಿದೆ. ಮತ್ತಷ್ಟು ಭೀಕರ ಸ್ವರೂಪವನ್ನು ಈ ಮಧ್ಯಪ್ರಾಚ್ಯದ ಸಂಘರ್ಷ ಎಲ್ಲ ಪಡೆದುಕೊಳ್ಳಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾಗಿ ಏನಾಗುತ್ತೆ ನೋಡೋಣ. ಯಾಕಂದರೆ ಮಾತುಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಇವರು. ಯಾಕಂದರೆ ಇರಾನ್ ಅವರು ಹೇಳ್ತಿದ್ದಾರೆ, ನಮ್ಮನ್ನು ಬ್ಲಾಕ್ ಮೇಲ್ ಮಾಡಿ ನಮ್ಮ ಜೊತೆಗೆ ಯಾವುದೇ ಕಾರಣಕ್ಕೂ ಮಾತುಕತೆ ನಡೆಸೋದಕ್ಕೆ ನಿಮಗೂ ಕೂಡ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾ ಇರೋದು. ಹೀಗಾಗಿ ಮಧ್ಯಪ್ರಾಚ್ಯ ಮತ್ತೊಂದು ಹಂತಕ್ಕೆ ಹೋಗುತ್ತಾ ನೋಡೋಣ. ಮತ್ತೊಂದು ಕಡೆ ಇರಾಕ್ನಿಂದ ಅಮೆರಿಕಾದ ಸೇನೆ ಕಾಲ್ಕಿತ್ತಿದೆ.
2 ಕಾರಣಗಳಿಗಾಗಿ ಇರಾಕ್ನಲ್ಲಿ ಸೇನೆ ಇತ್ತು. ಒಂದು, ಅಲ್ಲಿದ್ದಂತಹ ನಾಯಕನನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕಾಗಿ 9/11 ಘಟನೆ ಏನಾಗಿತ್ತು ಆ ಘಟನೆಯ ಕಾರಣಕ್ಕಾಗಿ ಸದ್ದಾಂ ಹುಸೇನನ್ನು ಹೊಡಿಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಒಂದು ಬಂದಿದ್ದು ಒಂದು. ಎರಡನೇದ್ದು, ಇರಾಕ್ ಅನೇಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ, ಅದರಿಂದ ಜಾಗತಿಕವಾಗಿ ವಿನಾಶ ಆಗುತ್ತೆ ಅಂತ ಒಬ್ಬ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿಯ ವಿನಾಶಕಾರಿ ಶಸ್ತ್ರಾಸ್ತ್ರಗಳನ್ನು ಮುಗಿಸಬೇಕು ಅಂತೇಳಿ 2003ರಿಂದ 2011 ತನಕ ಸುಮಾರು 8 ವರ್ಷಗಳ ಕಾಲ ಅಲ್ಲಿ ಸೇನೆಯನ್ನು ಬಿಡಲಾಗಿತ್ತು. ಅದು ಮೊದಲ ಹಂತ. ಎರಡನೇ ಹಂತದಲ್ಲಿ 2014ರಿಂದ 2026 ಐಸಿಸ್ ಭಯೋತ್ಪಾದನೆ ನಿಗ್ರಹ ಮಾಡ್ತೀವಿ ಎನ್ನುವ ಕಾರಣಕ್ಕಾಗಿ ಅಲ್ಲಿ ಸೇನೆಯನ್ನು ಅಮೆರಿಕಾದವರು ತೆಗೆದುಕೊಂಡು ಹೋಗಿದ್ರು. ಇದಕ್ಕೆ 23 ವರ್ಷಗಳ ಸುದೀರ್ಘ ಕಾರ್ಯಾಚರಣೆಯ ನಂತರ ತಮ್ಮ ಸೇನೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇರಾನ್ ಅವರು ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಎಲ್ಲೆಲ್ಲಿ ಸೇನೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ, ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಇರಾಕ್ನ ಪ್ರಧಾನಿಗಳು ಕೂಡ ಹೇಳಿದ್ದಾರೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಇದು ಜೀ ಕನ್ನಡ ನ್ಯೂಸ್ DNAಯ 3ನೇ ಸುದ್ದಿ. ಒಂದು